ನಿಮ್ಮ ಹೀರೋಯಿನ್ ಬಗ್ಗೆ ನಂದೊಂದು ಕಂಪ್ಲೇಂಟ್ ಇದೆ ಶಿವಣ್ಣ. ಸಿಕ್ಕಾಗ ರುಕ್ಮಿಣಿ ವಸಂತ್ ಅವ್ರು ಹೇಳಿ, ನಾನು ಮೊನ್ನೆ ಲಾಸ್ಟ್ ಟೈಮ್ ಇಂಟರ್ವ್ಯೂ ಮಾಡಿದ್ದೆ ಅವ್ರದ್ದು. ಅವರು ಬಾನದಾರಿಯಲ್ಲಿ ಗಣೇಶಿ ಸಿಗಲ್ಲ, ಸಪ್ತಸಾಗರದಲ್ಲಿ ರಕ್ಷಿತಿ ಸಿಗಲ್ಲ, ಭಗೀರದಲ್ಲಿ ಮುರಳಿ ಅವರಿಗೆ ಕೊನೆಯಲ್ಲೂ ಸಿಗಲ್ಲ. ಅಂದ್ರೆ ಹೀರೋಗೆ ಬರಿತರಣಗಳಲ್ಲೂ ಕೂಡ ನಿಮಗೆ ಕನೆಕ್ಟ್ ಆಗಲ್ಲ. ಇದೀಗ ತುಂಬಾ ಮೀಮ್ ಆಗ್ತಿದೆ, ಎಲ್ಲ ಕಡೆ ಹೇಳ್ತಿದ್ದಾರೆ ಹೀರೋಯಿನ್ ಯಾರಿಗೂ ಸಿಗೋದಿಲ್ಲ ಅಂತಂದ್ರೆ ಸ್ಟೋರಿಲಿ ಕೊನೆಯಲ್ಲಿ ಅವ್ರು ಒಂದಾಗಲ್ಲ ಹೀರೋ ಹೀರೋಯಿನ್ ಅಂತ. ಸೊ ಇದರಲ್ಲಿ ಹೇಗಿತ್ತು ಪ್ಲಾನ್ ಅಂತ? ಇದರಲ್ಲಿ ಹಿಂಗಾಗಿದೆ ನೋಡಿ. ಇವಾಗ ಸೀಕ್ವೆಲ್ ನೋಡಿ ಗೊತ್ತಾಗುತ್ತೆ. ಅಲ್ಲೊಂದು ಸಸ್ಪೆನ್ಸ್ ಸೀಕ್ವೆಲ್ ನೋಡಿ ಗೊತ್ತಾಗುತ್ತೆ 100%. ಓಕೆ, ಬೇರೆ ತರ ಸೀಕ್ವೆಲ್ ತುಂಬಾ ಚೆನ್ನಾಗಿದೆ. ಅದ್ರಲ್ಲೂ ಸೀಕ್ವೆಲ್ ಬಹಳ ವಿಷಯಗಳಿದೆ, ಬಹಳ ನಾನು ಇವಾಗ ಹೇಳಲ್ಲ. ದಟ್ ಕನೆಕ್ಷನ್ ನೋಡಿ. ನಾನು ಮೊನ್ನೆ ಮಾತಾಡಿದ ನರ್ತನ್ ಜೊತೆ ಅದೇ ಅಂತಿದ್ದೆ. ನನಗೊಂದು ಸ್ವಲ್ಪ ಒಂದು 2-3 ಬ್ಲಾಗ್ಸ್ ಒಂದು ಐಡಿಯಾ ಹೊಳೀತು ನರ್ತನ್, ಹೇಳ್ತೀನಿ. ಯಾಕೆ ಅವ್ನ ಕ್ಯಾರೆಕ್ಟರ್ ಹಿಂಗಿರೋದ್ರಿಂದ ಹೆಂಗ್ ನೀವು ಇದು ಮಾಡ್ಬೋದು ಅಂತ ನೋಡಿ, ಜೆಲ್ಲಾಗುತ್ತೆ ನೋಡಿ. ಎಲ್ಲ ಹೇಳಿ ಸರ್, ಏನೋ ಒಂದು ವಿಷಯ, ಅವರು ಒಂದು ವಿಷಯ ಅನ್ಕೊಂಡಿದ್ದೀನಿ ಸರ್, ನಾನು ಒಂದು. ಸೊ ಈ ಥರ ಹೇಳಿದ್ರೆ ಸೀಕ್ವೆಲ್ ಮಾಡೋಣ ನೆಕ್ಸ್ಟ್ ಇಯರ್ ಬೈ ಎಂಡ್ ಆರ್ 2027 ಸ್ಟಾರ್ಟ್ ಮಾಡ್ಬೋದು. ಓಕೆ ಓಕೆ. ಚೂಡ, ಈಗ ಮುಂದಿರುವಂಥ ಲೈನಪ್ಗಳು ಒಂದಷ್ಟು ಈಗ 45 ಮಾಡ್ತಾ ಇದ್ದೀರಾ. ಒಂದು ಟಾಕ್ ಕೇಳಿ ಬರ್ತಾ ಇದೆ, ವಿಜಯ್ ಅವ್ರ ಜೊತೆ ಒಂದು ಆಫರ್ ಇದೆ ಅಂತ 69 ತಲುಪ. ಇಲ್ಲ, ಅದು ಇತ್ತು ಫಸ್ಟ್ ಇತ್ತು. ಆಮೇಲೆ ಏನೋ ಲೇಟರ್ ಆಮೇಲೆ ಡೈರೆಕ್ಟರ್ಗೆ ಏನೋ ದಟ್ ರೋಲ್ ಅವ್ರಿಗೇನೋ ಅಷ್ಟು ಸಮಾಧಾನ ಆಗಲಿಲ್ಲ ಡೈರೆಕ್ಟರ್ಗೆ. ಅದಕ್ಕೆ ಬಂದು ಹೇಳಿದ್ವಿ, ಸಾರಿ ಸರ್ ಈ ಥರ ಯಾಕೋ. ಇಲ್ಲ, ನೋ ಪ್ರಾಬ್ಲಮ್ ಸರ್, ನಥಿಂಗ್ ಟು ವರಿ. ಇಲ್ಲ, ಈ ಮೊನ್ನೆ ಕೂಡ ಅದು ಸೋಷಿಯಲ್ ಮೀಡಿಯಲ್ಲಿ ಹರಿದಾಡ್ತಾ ಇದೆ ಥರ ಇತ್ತು. ಆ್ಯಕ್ಚುಲಾಗಿ ನಾನೇ ಹೇಳಿದ್ದೆ ಆಗ್ಬೋದೇನೋ ಅಂತ. ಆಮೇಲೆ ಅವರು ಬಂದು ಇದು ಮಾಡಿದಾಗ ಸ್ವಲ್ಪ ಇದಾಯ್ತು. ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ಒಂದೊಂದ್ಸತಿ ಆಗುತ್ತೆ, ಇಟ್ಸ್ ನಾಟ್ ಎನಿಬಡೀಸ್ ಮಿಸ್ಟೇಕ್, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇನ್ನೊಂದು ಯಾವ್ದಾದ್ರು ಅವಕಾಶ ಸಿಗುತ್ತೆ ಮಾಡೋಣ. ಯಾಕಂದ್ರೆ ನನಗೆ ತುಂಬಾ ಇಷ್ಟ ಆತ ವಿಜಯ್ ಅವರು. ಒಂದೊಂದ್ಸರಿ ರಾಮಚಂದ್ರನ್ ಜೊತೆ ಮಾಡ್ತಾ ಇದ್ದೀನಿ. ಬುಚ್ಚಿ ಬಾಬು ಅಂತ ಇದು ಮಾಡಿದ್ರು, ಉಪೇನ ಮಾಡಿದ್ರು. ಅವ್ರ ಡೈರೆಕ್ಟರ್ ತುಂಬಾ ಚೆನ್ನಾಗಿದೆ ಅದು. ಅವ್ರಿಗೆ ನಾನೇ ಬೇಕು ಅಂತ ತುಂಬಾ ಇಷ್ಟಪಟ್ಟು ಬಂದು, ನನಗೂ ಇಷ್ಟ ಆಯ್ತು ಅದು. ನಾನು ಮಾಡ್ತೀನಿ ಸಕಂಡಿ, ನನಗೂ ಆ ರೋಲು ಅವ್ರ ಥಾಟ್ ಪ್ರಾಸೆಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ರಾಮಚಂದ್ರನ್ ಜೊತೆ ಮಾಡೋಕ್ಕೂ ನಂಗೆ ತುಂಬಾ ಇಷ್ಟ. ಸರಿ ಮಾಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿ ಆಲ್ಮೋಸ್ಟ್ ಇವಾಗ ಸೋಮವಾರ ಏನೋ ನಾಳೆ ಟೆಸ್ಟ್ ಮಾಡಕ್ ಬರ್ತಾ ಇದ್ರೆ. ಇದು ನೆಕ್ಸ್ಟ್ ಮಂತ್ 22 ಶೂಟಿಂಗ್ ಸ್ಟಾರ್ಟ್ ಆಗ್ತಿದ್ದು ಅವ್ರಿಗೆ. 8th 9th and 10th ಒಂದು 2 days ಫಸ್ಟ್ ಶೆಡ್ಯೂಲ್ ಕೇಳಿದ್ದಾರೆ. ಅದಾದ್ಮೇಲೆ ನನ್ನ ಸರ್ಜರಿ ಮುಗಿಸ್ಕೊಂಡು ಬಂದ್ಮೇಲೆ ಫೆಬ್ರವರಿಯಿಂದ ಜಾಯ್ನ್ ಆಗ್ತಾ ಇದ್ದೀನಿ. ಇಂಥ ಒಂದು ಕ್ಯಾರೆಕ್ಟರ್ ಬಂಗಾರದ ಮನುಷ್ಯ ಕನೆಕ್ಟ್ ಮಾಡಿದ್ರಿ. ಅಣ್ಣವ್ರು ಏನಾದ್ರೂ ಈಗ ಇದ್ದಿದ್ರೆ ಬೈರತಿರಣಗಲ್ ನೋಡಿದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಶಿವಣ್ಣ ನಿಮ್ಮ ನೋಡಿದಾಗ? ಅವ್ರು ನನ್ನ ಹತ್ರ ಏನು ಹೇಳೋದು, ಯಾವಲ್ಲ ನಮ್ಮ ತಾಯಿ ಹತ್ರನೇ ಹೇಳೋದು. ನನಗೇನಿದ್ರು ಹಣೆ ಸವರ್ತಾರೆ, ಹಣೆಗೆ ಮುತ್ತು ಕೊಡ್ತಾರೆ, ತಪ್ಕೊಂಡು ಸೊ ಪ್ಯಾಕ್ ಮಾಡ್ಬಿಟ್ಟು ಹೋಗ್ತಾರೆ. ಅವರು ಹಿಂಗ್ ಮಾಡು, ಹಿಂಗ್ ಮಾಡಿದ್ಯಾ, ತಲೆಗೆ ಏನು ಹಚ್ಚೋದಿಲ್ಲ. ಜಸ್ಟ್ ಗೋಸ್ ಕಣ್ಣಲ್ಲಿ ಗೊತ್ತಾಗ್ಬಿಡುತ್ತೆ. ದಟ್ ಲವ್, ದಟ್ಸ್ ಇಟ್. ಅವ್ರು ಹೇಳಿದ್ರು, ಅವ್ರ ನೋಡು ಪಾರ್ವತಿ, ಅವನು ನೋಡು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ, ಎಲ್ಲ ನನ್ನ ತಂದೆನೇ ಅವನು. ಅದೇ ನನ್ನ ಅವ್ರ ಅಪ್ಪಾಜಿ ಅಂತ ಕರೀತಾ ಇದ್ರು. ಎಲ್ಲ ಅವ್ರದ್ದು ತಾತನ ಥರ, ನಮ್ಮ ಅಪ್ಪಾಜಿ ಥರ. ಅದಕ್ಕೆ ನಾನು ಅಪ್ಪಾಜಿ ಅಂತ ಕರೆಯೋದು. ಹೋಗೋ ಹಿಂದಿನ ದಿವಸನೂ ಏನಪ್ಪ ಚೆನ್ನಾಗಿದೆಯಾ, ಅಪ್ಪಾಜಿಗೆ ಫೋನ್ ತಗೋ ಅಂತ ಹೇಳಿದ್ದಾರೆ. ಹೋಗೋದು ಒಂದು 2 ದಿನ ಇಂತ ಅವಾಗ ಮಾತಾಡಿದೆ. ಅವತ್ತು ಹಿಂದಿನ ದಿವಸ ನಾನು ಮಾತಾಡಿರಲಿಲ್ಲ. ಅವತ್ತು 1 day ಬ್ಯಾಕ್ ಅಪ್ಪಾಜಿಗೆ ಫೋನ್ ತಗೊಳ್ಳಿ ಅಂತ. ಅಂದ್ರೆ ಅಪ್ಪಾಜಿ ಅಂತಾನೇ ಕರಿತಿದ್ರು. ನಾನು ಇವತ್ತು ನನ್ನ ಫ್ರೆಂಡ್ಸ್ ಅಪ್ಪಾಜಿ ಅಂತ ಕರೀತಾರೆ. ದರ್ಶನ್ ದರ್ಶನ್ ನಾನು ಅದೇ ಕರೆಯೋದು ಅಪ್ಪಾಜಿ. ಆಕ್ಚುಲಿ ದರ್ಶನ್ ಇದ್ರಲ್ಲ, ಅವ್ರು ಯಾವಾಗಲೂ ಅಷ್ಟೇ ಅಪ್ಪಾಜಿ ಅಪ್ಪಾಜಿ, ಇವಾಗಲೂ ಅಪ್ಪಾಜಿ ಅಂತಾನೆ ಕರೆಯೋದು. ಸೊ ನನಗೆ ವೆರಿ ಫ್ಯೂ ಪೀಪಲ್ಸ್ ನನ್ನ ಕರೆಯೋದು. ಅದರಲ್ಲಿ ಅಪ್ಪಾಜಿ ಅವರು ಯಾವಾಗಲೂ ಅಷ್ಟೇ. ನೋಡೋನು ಎಲ್ಲ ಅವ್ರ ತಾತನ ಥರ. ಅವ್ರು ಹೇಳ್ತೀನಿ, ನನ್ನ ಹೆಸರು MS ಪುಟ್ಟಸ್ವಾಮಿ, ಯಾಕಂದರೆ ನಮ್ಮ ತಾತನ ಹೆಸರು ಪುಟ್ಟಸ್ವಾಮಿ ಗೌಡ ಅಂತ. ಅವ್ರಿಗೆ ಹುಟ್ಟಾಗ ಹೇಳ್ತೀನಿ, ನನ್ನ ತಂದೆ ನೋಡ್ದಂಗೆ ಆಗುತ್ತೆ ಅವನ್ನ. ಅದಕ್ಕೆ ನನಗೆ ನನ್ನ ಹೆಸರು MS ಪುಟ್ಟಸ್ವಾಮಿ ಅಂತ. ಇವತ್ತು ನನ್ನ ಪಾಸ್ಪೋರ್ಟ್ ಆಗಲಿ ಇಲ್ಲ ನಂದು ಅಕೌಂಟ್ ಇದಾಗಲಿ MS ಪುಟ್ಟಸ್ವಾಮಿನೇ.